ಆಮೇಲೆ ಡ್ರಿಪ್ಸ್ ಹಾಕಕ್ಕೆ ಹೋಗ್ತೀನಿ. ಡ್ರಿಪ್ಸ್ ಹಾಕಿರೋದು ಕೈ ಊದ್ಕೊಂಬಿಟ್ಟೈತೆ. ಇನ್ನೊಂದು ಡ್ರಿಪ್ಸ್ ಹಾಕಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಡ್ರಿಪ್ಸ್ ಹಾಕೋಕ್ಕೆ ಬರ್ತಾಯಿಲ್ಲ ಯಾರಿಗೂ. ಆ ರೀತಿ ಆಗ್ತಾಯಿದೆ. ಆಮೇಲೆ ಇಲ್ಲ ನನಗೆ ಇದು ಮಾಡಿ ಹಾಕಿ ಡ್ರಿಪ್ಸು ಅಂದ್ರೂ ಎಷ್ಟು 6 ಗಂಟೆಗೆ ಶುರು ಆಗಿದ್ದು, ನರಳಿದ್ದೀನಿ. ಕೊನೆಗೆ 11 ಗಂಟೆಗೇನೋ ಡ್ರಿಪ್ಸ್ ಹಾಕಿದ್ರು ನನಗೆ. ಆಮೇಲೆ ಹೊಟ್ಟೆ ಹಸಿತಾಯಿದೆ, ಊಟ ಹೋಗ್ತಾಯಿಲ್ಲ, ವಾಂತಿ ಆಗ್ತಾಯಿದೆ. ಇದರಿಂದ ಊಟ ತರಿಸಿದ್ರು, ಯಾವುದೋ ಹಾಸ್ಪಿಟ್ಲಿಂದ ಊಟ ಕೊಟ್ಟಿದ್ರು, ಊಟನೂ ವಾಪಸ್ ಕಳಿಸ್ಬಿಟ್ಟೆ. ಊಟ ತಿನ್ನೋಕ್ಕಾಗ್ತಾಯಿಲ್ಲ. ಆಮೇಲೆ ಭಾರಿ ನನಗೆ ಇದಾಗೋಯ್ತು. ಹೊಟ್ಟೆ ಹಸಿತಾಯಿದೆ, ಊಟ ಸೇರ್ತಾಯಿಲ್ಲ, ಸುಸ್ತಾಗ್ತಾಯಿದೆ, ಏರುಸಾಗ್ತಾಯಿದೆ. ಇಡೀ ರಾತ್ರಿ ಹಾಸ್ಪಿಟ್ಲಲ್ಲಿ ಹಾಗೆ ಮಲಗಿದ್ದೀನಿ ನಾನು. ಕಣ್ಣೇ ಮುಚ್ಚಿಲ್ಲ ನಾನು. ಇಡೀ ರಾತ್ರಿ ಎದ್ದಿದ್ದೀನಿ ನಾನು. ಹಾಗೆ ಬೆಡ್ ಮೇಲೂ ಹಂಗೆ ಮಲಗಿದ್ದೀನಿ. ಅಷ್ಟು ಇದು ಮಾಡಿದ್ರು ಯಾರೂ ರೆಸ್ಪಾನ್ಸ್ ಅಷ್ಟು ನನಗೆ ಇದಾಗಿ ಕೊಟ್ಟಿರಲಿಲ್ಲ. ಹೋಯ್ತು, ನನ್ನ ಜೀವ ಹೋಯ್ತು. ನಾಳೆ ಬೆಳಿಗ್ಗೆಗೆ ನಾನು ಡೆಡ್ ಬಾಡಿಯಾಗೆ ಹೋಗೋದು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡ್ತು. ಆಮೇಲೆ ಸರಿ ಅಂದ್ಬಿಟ್ಟು ಆಮೇಲೆ 3 ಗಂಟೆಯಲ್ಲಿ ಮನೆಯಿಂದ ಮುದ್ದೆ ತೊಗೊಂಡು ಬನ್ನಿ, ನನ್ನ ಕೈಲಿ ಆಗ್ತಾಯಿಲ್ಲ, ಊಟ ತಿನ್ನಬೇಕು ಅಂತೇಳ್ಬಿಟ್ಟು ತರಿಸ್ದೆ. ಮೊಸರು ಮುದ್ದೆ ತಿಂದಾದಮೇಲೆ ಒಂದು 5 ಗಂಟೆಯಲ್ಲೇನೋ ಆವಾಗ ಸ್ವಲ್ಪ ನಿದ್ರೆ ಮಾಡಿದೆ. ಆಮೇಲೆ ಸರಿ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಇಲ್ಲಿ ಸರಿ ಇಲ್ಲ, ನನಗೆ ಡಿಸ್ಚಾರ್ಜ್ ಮಾಡಿಕೊಡಿ, ರಾಜು ಡಾಕ್ಟರ್ ಹತ್ರ ನಮ್ಮನೆ ಹತ್ರ ವಿಜಯನಗರದಲ್ಲಿ ರಾಜು ಡಾಕ್ಟ್ರು ಅಂತ ಇದ್ದಾರೆ. ವಿಜಯನಗರದಲ್ಲಿ ಮೂಡ್ಲಪಳ್ಳಿದಲ್ಲಿ ರಾಜು ಡಾಕ್ಟ್ರು ಅಂತ ಇದ್ದಾರೆ. ಅವ್ರ ಹತ್ರಕ್ಕೆ ಹೋಗ್ತೀವಿ ನಾವು. ಡಿಸ್ಚಾರ್ಜ್ ಮಾಡಿ, ನೀವು ಯಾವುದು ಸರಿಯಾಗಿ ಮಾಡೋದು. ನಾನು ರಂಪರಾಗ ಅಂತ ಮಾಡಿಬಿಟ್ಟೆ ಹಾಸ್ಪಿಟ್ಲಲ್ಲಿ. ಆಮೇಲೆ ಏನೋ ಎಲ್ಲ ಬರೆಸ್ಕೊಂಡು ಇದು ಮಾಡಿದ್ರು, ಹಠ ಮಾಡಿ ಡಿಸ್ಚಾರ್ಜ್ ಮಾಡಿಕೊಂಡೆ. ಆಮೇಲೆ ಸರಿ ಅಂದ್ಬಿಟ್ಟು ಬಂದೆ. ತಿರ್ಗಾ 4 ಗಂಟೆ ಅಷ್ಟೊತ್ತಿಗೆ ಸಂಜೆ ಆಯಿತು. ಎಷ್ಟು ಸೋಮವಾರ ಆಯಿತು. ಸೋಮವಾರ ಆಗಿ ರಾಜು ಹಾಸ್ಪಿಟ್ಲಿಗೆ ಹೋದೆ. ಆಮೇಲೆ ಅಲ್ಲೂ ಅಷ್ಟೇ ಉಸಿರಾಟ ಆಗ್ತಾಯಿಲ್ಲ, ಉಸಿರು ಇದಾಗ್ತಾಯಿದೆ. ಆಮೇಲೆ ಡ್ರಿಪ್ಸ್ ಹಾಕಿದ್ಮೇಲೆ ಸರಿ ಹೋದೆ. ಆಮೇಲೆ ಆಯಿತು ಅಂದ್ಬಿಟ್ಟು ಇದು ಬಂದೆ. ಒಂದು ಮಾತ್ರೆ ಕೊಟ್ಟಿದ್ದರು, ಒಂದಷ್ಟು ಮಾತ್ರೆ ಕೊಟ್ಟಿದ್ದರು. ಒಂದು 5 ದಿನ ಎಲ್ಲ ನುಂಗಿದ್ದೆ, ಮಾಡಿದೆ. ಆಮೇಲೆ ನೆಕ್ಸ್ಟಿಗೆ ನೋಡಪ್ಪ ಬಂತು. ಆ ಮಾತ್ರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಲೂಸ್ ಮೋಷನ್, ವಾಮಿಟ್. ಅಷ್ಟು ಲೂಸ್ ಮೋಷನ್ನು, ವಾಮಿಟು, ಏರಿಸ್ರು, ಆಡ್ಬಿಟ್ಟು ಹೊಡ್ಕೊತಾ ಇದೆ, ಮೈ ಬೆವರ್ತಾ ಇದೆ, ಡವ ಅಂತ ಇದೆ. ಹಿಂಗೆಲ್ಲ ಆಯಿತು. ನನಗೆ ಆಗ್ತಾಯಿಲ್ಲ, ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋ ಫೀಲೆಲ್ಲ ತಿರ್ಗಾ ಹಂಗೆ ಆಗ್ತಾಯಿದೆ. ಆಗಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಕಾರಲ್ಲಿ ನನ್ನ ಆಚೆ ಕರ್ಕೊಂಡೋಗಿ ಅಂದ್ಬಿಟ್ಟು ಆಚೆ ಕರ್ಕೊಂಡೋಗಿದ್ದೀನಿ. ರಾಜೇಶ್ವರಿಗೆ ಹಾಸ್ಪಿಟ್ಲ್ವರೆಗೂ ಬಂದಿದ್ದೀವಿ. ತಿರ್ಗಾ ರೌಂಡ್ ಸುತ್ತಿದ್ದೀವಿ. ಕಾರಲ್ಲಿ ಹೋದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಗಾಳಿಗೆ ಬಂದು ಸಮಾಧಾನ ಆಗುತ್ತೆ ಅಂತ ಬಂದಿದ್ವಿ. ಆಗಲಿಲ್ಲ. ಕೊನೆಗೂ ನನ್ನ ಕೈಲಿ ಆಗಲಿಲ್ಲ. ಆಮೇಲೆ ಕೊನೆಗೆ ಅಡೆಗಂಡನ ಪಾದವೇಗತಿ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರಕ್ಕೆ ಬಂದ್ಬಿಟ್ಟು ಇದು ಫೋನ್ ಮಾಡಿಬಿಟ್ಟು 7 ಗಂಟೆಲಿ 7 ಗಂಟೆ ಅಲ್ಲ 7 ಗಂಟೆಲಿ ಫೋನ್ ಮಾಡಿಬಿಟ್ಟು, ಡಾಕ್ಟ್ರೆ ನಾನು ಸತ್ತೋಗ್ತಾಯಿದ್ದೀನಿ ಡಾಕ್ಟ್ರೆ, ನನ್ನ ಕೈಲಿ ಆಗ್ತಾಯಿಲ್ಲ ಡಾಕ್ಟ್ರೆ, ಏನಾದರೂ ಮಾಡಿ ಬದುಕಿಸ್ಕೊಳ್ಳಿ ಡಾಕ್ಟ್ರೆ, ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಡಾಕ್ಟ್ರು ವಾಟ್ಸಪ್ಪಲ್ಲಿ ಕಳಿಸ್ತೀನಿ ನೋಡಿ, ಮಾತ್ರೆ ಹಾಕಿ ತೊಗೊಳ್ಳಿ ಅಂತಂದರು. ಆಮೇಲೆ ವಾಟ್ಸಪ್ಪಲ್ಲಿ ಬರ್ಕೊಟ್ರು. ಆಮೇಲೆ 7 ಗಂಟೆಯಲ್ಲಿ RPC ಲೇಔಟಲ್ಲಿ ಮಾತ್ರೆ ಸಿಕ್ತು. ಮಾತ್ರೆನ ಅಲ್ಲಿ ನುಂಗಿದೆ ಅಪ್ಪ, ಅಲ್ಲೇ ನುಂಗಿದೆ, ಆ ಮೆಡಿಕಲಲ್ಲೇ ನುಂಗ್ಬಿಟ್ಟು ಮನೆಗೆ ಬರೋಷ್ಟಿಗೆ ಸಮಾಧಾನ ಆಗೋಯ್ತು. ಆಮೇಲೆ ಸರಿಬಿಟ್ಟು ಬನ್ನಿ ಹಾಸ್ಪಿಟ್ಲಿಗೆ ಅಂತ ಕರೆದಿದ್ರು. ಆಮೇಲೆ 11 ಗಂಟೆಗೆ ಹಾಸ್ಪಿಟ್ಲಿಗೆ ಹೋದೆ. ಆಮೇಲೆ ಡ್ರಿಪ್ಸ್ ಎಲ್ಲ ಹಾಕಿದ್ರು. ಆಮೇಲೆ ರಿಪೋರ್ಟಲ್ಲಿ ರಿಸಲ್ಟ್ ಏನಂತ ಬಂದಿತ್ತು ಅಂದರೆ ಓವರ್ ಗ್ಯಾಸ್ಟಿಕ್. ಇಷ್ಟು ಕಾಯಿಲೆಗೆ ಕಾರಣ ಬಂದು ಗ್ಯಾಸ್ಟಿಕ್, ಬೇರೇನೂ ಇಲ್ಲ. ಎಲ್ಲ ನನ್ನ ಮನೋರೋಗ ಅಂತ ಅನ್ನೋರು ನಿಮಗೆ ಯಾವುದೇ ರಿಪೋರ್ಟ್ ತಗೋ ನಾರ್ಮಲ್, ಯಾವುದೇ ರಿಪೋರ್ಟ್ ತಗೋ ನಾರ್ಮಲ್, ಇಲ್ಲ ಸೈಕಾಟ್ರಿಸ್ಟನ್ನು ಕರೆಸ್ತೀನಿ ಅಂತಲ್ಲ ಅನ್ನೋರು ನನಗೆ. ಕೊನೆಗೆ ರಿಸಲ್ಟ್ ಬಂದಿತ್ತು ಅಂದರೆ ಗ್ಯಾಸ್ಟಿಕ್, ಓವರ್ ಗ್ಯಾಸ್ಟಿಕ್. ಆವಾಗ ನಾನು ಎಲ್ಲ ನೆನೆಸ್ಕೊಂಡೆ. ಓಹೋ ಫಸ್ಟು ಅವರು ಡಾಕ್ಟ್ರ್ ಹೇಳಿದ್ರು ತಲೆ ಚಕ್ಕರ್ ನವಂಬರ್ 20ನೇ ತಾರೀಕು ಅಂತ ಹೇಳಿದ್ನಲ್ಲ,
ಆವತ್ತಿನ ದಿನ ನಾನು ಚಿತ್ರಾನ್ನಕ್ಕೆ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ, ಬೋಂಡ ತಿಂದಿದ್ದೀನಿ, ಮತ್ತು ಕಡಲೆಕಾಯಿ ಚಟ್ನಿ, ಮತ್ತು ಚಪಾತಿ ಇದೆಲ್ಲ ತಿಂದಿದ್ದೀನಿ, ಕಬಾಬ್ ತಿಂದಿದ್ದೀನಿ. ಇದೆಲ್ಲ ನನಗೆ ಗ್ಯಾಸ್ಟ್ರಿಕ್ ಆಯಿತು. ಗ್ಯಾಸ್ಟ್ರಿಕ್ಗೆ ತಲೆ ಸುತ್ತು ಬಂದಿತ್ತು. ಅದು ಬಿ ಪಿನೋ ಅವ್ರು ಅಂತ ಇದ್ದರು ಡಾಕ್ಟ್ರು. ಆವಾಗ ನೆನೆಸ್ಕೊಂಡೆ, ಹೌದು ಆ ನರ್ಸಿಂಗ್ ಹೋಮಲ್ಲಿ ಡಾಕ್ಟ್ರು ಏನಂತ ಇದ್ದರು, ಗ್ಯಾಸ್ಟ್ರಿಕ್ಕಿಗೂ ಬರುತ್ತೆ ಅಂತ ಇದ್ರಲ್ವ. ಓಕೆ, ಹಂಗಾರೆ ಸ್ಟಾರ್ಟಿಂಗು ನವಂಬರ್ 20ನೇ ತಾರೀಕು ನನಗೆ ಬಂದಿತ್ತು ಗ್ಯಾಸ್ಟ್ರಿಕ್ಗೆ ನನ್ನ ತಲೆ ಸುತ್ತು ಬಂದಿತ್ತು. ಇದುವರೆಗೂ ನವಂಬರ್ 20ನೇ ತಾರೀಕಿಂದ ಅಷ್ಟು ಅನುಭವಿಸಿದ್ದೀನಿ. ಗ್ಯಾಸ್ಟ್ರಿಕ್ ಅಂತ ಒಂದು ಸಣ್ಣ ಸುಳಿ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಡಾಕ್ಟ್ರಿಂದ ಗೊತ್ತಾಯಿತು ಗ್ಯಾಸ್ಟ್ರಿಕ್ ಅಂತ. ಗ್ಯಾಸ್ಟ್ರಿಕ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ನನ್ನ ಮೇಲೆ ತುಂಬ ಪ್ರಯೋಗಗಳು ಮಾಡಿದ್ರು. ಮಾತ್ರೆಗಳು ಚೇಂಜ್ ಮಾಡೋದು, ಆ ಮಾತ್ರೆ ಕೊಡೋದು, ಈ ಮಾತ್ರೆ ಕೊಡೋದು ಅಂತೆಲ್ಲ ಚೇಂಜ್ ಮಾಡಿದ್ರು. ಚೇಂಜ್ ಮಾಡಿದ್ಮೇಲೆ ಅದಕ್ಕೆ ಬಂದಮೇಲೆ ಸ್ವಲ್ಪ ಸರಿ ಹೋಯಿತು ನನಗೆ. ಆಮೇಲೆ ಗೊತ್ತಾಯಿತು ಗ್ಯಾಸ್ಟ್ರಿಕ್ ಪದಾರ್ಥಗಳು ಏನು ತಿನ್ನಬಾರ್ದು ಅನ್ನೋದೆಲ್ಲ ಗೊತ್ತಾಯಿತು. ಇಷ್ಟಕ್ಕೆಲ್ಲ ಮೂಲ ಕಾರಣ ಗ್ಯಾಸ್ಟ್ರಿಕ್ ಅಂತ ಗೊತ್ತಾಯಿತು. ಅದಕ್ಕೆ ನನಗಿಷ್ಟೆಲ್ಲ ಆಗಿತ್ತು ಅಂತ ಗೊತ್ತಾಯಿತು. ಹಂಗೆ ಗ್ಯಾಸ್ಟ್ರಿಕ್ ಆದರೆ ಇಷ್ಟು ಸಮಸ್ಯೆ. ಗ್ಯಾಸ್ಟ್ರಿಕ್ ಆದರೆ ಹಾರ್ಟು ಡವಡವ ಅನ್ನುತ್ತೆ, ಮೈ ಬೆವರಾಗುತ್ತೆ, ಉಸಿರಾಟಕ್ಕಾಗಲ್ಲ, ಒಂದು ಸದ್ದಾದ್ರೂ ಬೆಚ್ಚಿ ಬೀಳಿಸುತ್ತೆ. ಇದಕ್ಕೆಲ್ಲ ಕಾರಣ ಗ್ಯಾಸ್ಟ್ರಿಕ್ ಆದರೆ ಇದೆಲ್ಲ ಬರುತ್ತೆ. ಇಷ್ಟೇ. ಆಮೇಲೆ ಕೊನೆಗೆ ಮಾತ್ರೆಗಳು ಕೊಟ್ಟರು. ಆಮೇಲೆ ಒಂದು ಸ್ವಲ್ಪ ಆದ್ರೂ ಬೆಸ್ತಿದ್ದೆ. ಇನ್ನೊಂದು ಡಾಕ್ಟ್ರ್ ಹತ್ರಕ್ಕೆ ಹೋದಾಗ ಅವರು ನೈಟ್ ಹೊತ್ತೊಂದು ಮಾತ್ರೆ ಕೊಟ್ಟರು. ನಮ್ಮ ಡಾಕ್ಟ್ರು ಕೊಟ್ಟಿದ್ದು ಆ ನೈಟಲ್ಲಿ ಮಾತ್ರೆ ಕೊಟ್ಟಿದ್ದು ಅದೆರಡು ಬಂದಮೇಲೆ ಈಗ ಸರಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಈ ಮನೆಗೆ ಬರಬೇಕಂದ್ರೂ ಅಷ್ಟೇ ನನ್ನ ಮಗ ಅಂತ ಇದ್ದ, ಅಲ್ಲ ಇಲ್ಲ ಆದರೆ ಓಕೆ ಅಮ್ಮ ಹಾಸ್ಪಿಟ್ಲುಗಳಿದೆ, ಕುಂಬ್ಳಗುಡಿಗೆ ಹೋಗ್ಬಿಡ್ತು ಅಂದರೆ ಹಾಸ್ಪಿಟ್ಲುಗಳಿಲ್ಲ, ನಿಮ್ಮ ಮೊದಲೇ ದೆವ್ವ ಬಂದಂಗೆ ಆಡ್ತೀಯ ನೀನು, ಏನು ಮಾಡೋದು ಅಂತ ಈ ಮನೆಗೆ ಬರೋಕ್ಕೂ ಹಿಂದು ಮುಂದೆ ಯೋಚನೆ ಮಾಡ್ತಾಯಿದ್ದು. ಯಾಕೆಂದರೆ ಇಲ್ಲಿ ಹಾಸ್ಪಿಟ್ಲ್ ಸ್ಪೆಷಾಲಿಟಿ ಇಲ್ಲ, ಏನಿಲ್ಲ, ಫೆಸಿಲಿಟಿ ಇಲ್ಲಲ್ಲ. ಇಲ್ಲಿ ಕುಂಬ್ಳಗೂಡಲ್ಲಿ ಹಾಸ್ಪಿಟ್ಲ್ ಫೆಸಿಲಿಟಿ ಇಲ್ಲ, ಏನು ಮಾಡೋದು ಅನ್ನೋದೆಲ್ಲ ನನಗೆ ಇದ್ದಿತ್ತು. ಆದರೂ ಧೈರ್ಯ ಮಾಡಿಕೊಂಡು ಬಂದು ಈಗಲೂ ಸಹ ಮಾತ್ರೆಯಲ್ಲಿದ್ದೀನಿ. ಗ್ಯಾಸ್ಟ್ರಿಕ್ ಮಾತ್ರೆ ಊಟದ ಮುಂಚೆ ನಾನು ತೊಗೊಂಡು ಊಟ ಮಾಡ್ಕೊತೀನಿ. ಊಟ ಆದಮೇಲೆ ಡಾಕ್ಟ್ರು ಕೊಟ್ಟಿದ್ದು ಊಟ ಆದಮೇಲೆ ಒಂದು ಮಾತ್ರೆ ಇದೆ, ಅದು ನುಂಗ್ತೀನಿ. ಮಧ್ಯಾಹ್ನ ನುಂಗೋದೊಂದು ಮಾತ್ರೆ ಇದೆ, ಅದನ್ನು ನುಂಗ್ತೀನಿ. ಇಷ್ಟು ಮಾತ್ರೆ ನುಂಗ್ತೀನಿ. 3 ತಿಂಗಳು ಅವರು ಅಷ್ಟೇ 3 ತಿಂಗಳು ಅಂತ ಪ್ರಯೋಗ ಮಾಡಿದ್ದಾರೆ. ಒಂದು ಸಲ 3 ತಿಂಗಳಾಯಿತು, ಇನ್ನೊಂದು ಸಲ 3 ತಿಂಗಳಾಯಿತು, ಇನ್ನೊಂದು ಸಲ 3 ತಿಂಗಳಾಯಿತು, ಅಷ್ಟು 9 ತಿಂಗಳಾಯಿತು. ಈಗ ನವಂಬರ್ ಮುಗಿತಾ ಇದೆ, ಇನ್ನೇನು ಡಿಸೆಂಬರ್ ಬರ್ತಾಯಿದೆ. ನಾನು ಅಷ್ಟು ಮಾತ್ರೆಗಳು ನುಂಗಿದ್ದೀನಿ 1 ವರ್ಷದಿಂದ. ಗ್ಯಾಸ್ಟ್ರಿಕ್ಕಾಗಿ 1 ವರ್ಷದಿಂದ ಮಾತ್ರೆಗಳು ನುಂಗ್ತಾಯಿದ್ದೀನಿ. ಗ್ಯಾಸ್ಟ್ರಿಕ್ ಯಾವಾಗ ನನಗೆ ಶುರು ಆಯಿತೋ ನಾನು ಫ್ಯಾಟ್ ಜಾಸ್ತಿ ಆಯಿತು, ದಪ್ಪ ಆದೆ. ನನಗೆ ಗ್ಯಾಸ್ಟ್ರಿಕ್ ಇಲ್ಲ ಅಂದರೆ ನಾನು ಸಣ್ಣಕ್ಕಿರ್ತೀನಿ, ಗ್ಯಾಸ್ಟ್ರಿಕ್ ಆಯಿತು ಅಂದರೆ ದಪ್ಪ ಆಗ್ತೀನಿ. ಕೈಗಳೆಲ್ಲ ಊದ್ಕೊಂಡ್ಬಿಡುತ್ತೆ. ಗ್ಯಾಸ್ಟ್ರಿಕ್ ಆದರೆ ಕೈಗಳೆಲ್ಲ ಊದ್ಕೊಂಡ್ಬಿಡುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಆದರೆ ಇದೆಲ್ಲ ಊದ್ಕೊಂಡ್ಬಿಡುತ್ತೆ, ಮಾತಾಡೋಕ್ಕಾಗಲ್ಲ. ಇದೆಲ್ಲ ದಪ್ಪ ಆಗಿಬಿಡುತ್ತೆ, ಇದೆಲ್ಲ ದಪ್ಪ ಆಗುತ್ತೆ. ಗ್ಯಾಸ್ಟ್ರಿಕ್ ಆದರೆ ಇಷ್ಟೆಲ್ಲ ಆಗುತ್ತೆ. ಆಮೇಲೆ ಈಗಲೂ ಸಹ ಮಾತ್ರೆ, ನಿನ್ನೆ ತಾನೇ ಮಾತ್ರೆ ತರಿಸ್ದೆ. ಈಗ ನಾನು ಗ್ಯಾಸ್ಟ್ರಿಕ್ ಇಲ್ಲದೆ ಇರೋ ಪದಾರ್ಥಗಳನ್ನ ತಿನ್ನಬೇಕು. ಮತ್ತು ಇನ್ನೊಂದು, ಮತ್ತು ನಾನು ಆಯುರ್ವೇದಿಕ್ ಅಂತ ಅನ್ನಲ್ವ, ನಮ್ಮ ಮನೇಲಿ ಎಲ್ಲ ನಾನು ತಿಂದಿದ್ದೀನಿ. ಕಾರ್ನ್ಫ್ಲೆಕ್ಸ್ ತಿಂತಾಯಿದ್ದೆ, ಮೊಳಕೆ ಕಾಳು ತಿಂತಾಯಿದ್ದೆ, ಮತ್ತು ಯಾವುದೋ ಕೊಬ್ಬರಿ ಎಣ್ಣೆ ಕುಡಿತಿದ್ದೆ, 1 ಸ್ಪೂನ್ ಕೊಬ್ಬರಿ ಎಣ್ಣೆ ಬೆಳಗಿನ ಜಾವ ಕುಡಿತಿದ್ದೆ. ಜೀರಿಗೆ ಅಂತೆ, ಮೆಂತ್ಯ ಅಂತೆ, ಅದಂತೆ ಇದಂತೆ ನಾನು ಇಲ್ಲದೆ ಇರೋದೆಲ್ಲ ಮಾಡ್ಕೊಂಡಿದ್ದೀನಿ. ಅಷ್ಟಿಷ್ಟೆಲ್ಲ ಹಣ್ಣುಗಳಂತೆ, ಹಣ್ಣಿಗೆ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು, ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಿದ್ದೆ. ಹಂಗೆ ಓವರಾಗಿ ಉಪ್ಪು ತಿಂದಿದ್ದೀನಿ. ಹಂಗೆ ಆ ರೀತಿಯೆಲ್ಲ ಮೊಳಕೆ ಕಾಳಂತೆ ಎಲ್ಲ ಹೀಟ್ ಪದಾರ್ಥಗಳಂತೆ, ಸೌತೆಕಾಯಿ ಅಂತೆ ಮಾಡ್ತಿರೋದು ಒಂದಲ್ಲ ಎರಡಲ್ಲ, ಅಷ್ಟೆಲ್ಲ ಮಾಡಿದ್ದೀನಿ. ಅಷ್ಟೆಲ್ಲ ಮಾಡಿದ್ದಕ್ಕೆ ಗ್ಯಾಸ್ಟ್ರಿಕ್ ಆಗಿರೋದು, ಓವರ್ ಗ್ಯಾಸ್ಟ್ರಿಕ್ ಆಯಿತು. ಹಂಗೆ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ, ಈ ಕಾರಣಕ್ಕೋಸ್ಕರ
ಅದಕ್ಕೆ ನಾನು ಹೇಳೋದು, ಏನೇ ತೊಗೊಬೇಕಂದ್ರೂ ಎಲ್ಲ ಲಿಮಿಟಾಗಿ ತೊಗೊಬೇಕು. ಯಾವುದು ಅತಿ ಆದ್ರೂ ಅದು ವಿಷ ಆಗುತ್ತೆ. ಹಂಗಂತ ಹೇಳ್ತಾ ಏನೇ ತೊಗೊಳ್ಬೇಕಂದ್ರೂ ಏನೇ ತಿನ್ನಬೇಕಂದ್ರೂ ಅದು ಮಿತಿಯಾಗಿ ತಿನ್ನಿ. ಜಾಸ್ತಿ ಯಾವುದು ತಿನ್ನಕ್ಕೆ ಹೋಗಬೇಡಿ. ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಸಾದ ಥರ ತಿನ್ನಬೇಕು ಅಷ್ಟೇ. ಹಂಗೆ ಗ್ಯಾಸ್ಟ್ರಿಕ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಒಂದಿಲ್ಲ ಅಂದರೆ ನೀವು ಆರೋಗ್ಯವಾಗಿರ್ತೀರ. ಗ್ಯಾಸ್ಟ್ರಿಕ್ ಇದ್ರೇ ಕಾಯಿಲೆಗಳು ಶುರು ಆಗೋದು ಅಷ್ಟೆ, ಬೇರೆ ಏನೂ ಕಾರಣ ಇಲ್ಲ. ಗ್ಯಾಸ್ಟ್ರಿಕ್ ಒಂದಿಲ್ಲ ಅಂದರೆ ನಾವು ಸಂಪೂರ್ಣ ಆರೋಗ್ಯಕರವಾದ ಮನುಷ್ಯರಾಗಿರ್ತೀವಿ. ಗ್ಯಾಸ್ಟ್ರಿಕ್ ಅಂತ ಇದ್ದರೆ ಇಲ್ದಿರೋ ಬರ್ದಿರೋಲ್ಲ ಕಾಯಿಲೆ ಶುರು ಆಗುತ್ತೆ, ಮತ್ತು ವೆಯ್ಟು ಆಗ್ತೀವಿ, ಎಲ್ಲ ಆಗುತ್ತೆ. ಹಂಗೆ ಆವತ್ತು ನವಂಬರ್ ನೋಡಿ ತೇಕ್ ಬಂತು ಗ್ಯಾಸ್ಟ್ರಿಕ್ಕು. ಈಗ ತೇಕ್ ಬಂದಿದ ತಕ್ಷಣ ಇದು ಊತ ಕಮ್ಮಿ ಆಗುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ. ಹಂಗೆ ನವಂಬರ್ 20ನೇ ತಾರೀಕು ಕರಾಳ ರಾತ್ರಿಗೆ ಕಾರಣ ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದ್ದಕ್ಕೆ ಇಷ್ಟೆಲ್ಲ ಆಯಿತು. ಇನ್ನಾಗೂ ಮಾತ್ರ ನುಂಗ್ತಾ ಇದ್ದೀನಿ. 1 ವರ್ಷ ಆಯಿತು. ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಇದಕ್ಕೆ ಎದುರಲಿಲ್ಲ. ನಾನು ಎಂತೆಂಥದ್ದೆಲ್ಲ ಬಂದೈತೆ, ನಾನು ಅದಕ್ಕೆ ಯಾವುದಕ್ಕೂ ಎದುರಲಿಲ್ಲ. ಈ ತಲೆ ಸುತ್ತು ಬಂತು, ಎದುರಿದ್ದೀನಿ ಅಂದರೆ ಪ್ರಾಣ ಹೋಯ್ತು, ಮುಗೀತು, ನನ್ನ ಜೀವ ಹೋಯ್ತು, ಇನ್ನು ನಾನು ಬದುಕೋದಿಲ್ಲ ಅನ್ನೋ ಲೆವೆಲಿಗೆ ಬಂದುಬಿಟ್ಟೆ ನಾನು. ಆ ಲೆವೆಲಿಗೆ ಬಂದಿದ್ದೀನಿ ನಾನು ಹೋದೆ ಅಂತ. ಅಷ್ಟು ಎದುರಿಸಿರೋದು ನನಗೆ ಗ್ಯಾಸ್ಟ್ರಿಕ್. ಆಪ್ರೇಷನ್ ಆದಾಗಲೇ ಅಷ್ಟು ಧೈರ್ಯವಾಗಿದ್ದೀನಿ. ನನಗೀಗಲೂ ಭಯ, ಸೀರಿಯಸ್ಲಿ ಈಗಲೂ ಭಯ ನನಗೆ. ರಾತ್ರಿ ಆಯಿತು ಅಂದರೆ ಭಯ ನನಗೆ, ಭಾನುವಾರ ಬಂತು ಅಂದರೆ ಭಯ ನನಗೆ, ಗೊತ್ತಾ? ತುಂಬ ಭಯಪಡ್ತೀನಿ. ಇಷ್ಟೇ ಕರಾಳ ರಾತ್ರಿಯ ಸ್ಟೋರಿ. ಹುಷಾರು, ನೀವು ಅಷ್ಟೇ ಹುಷಾರು. ಗ್ಯಾಸ್ಟ್ರಿಕ್ ಇದ್ದರೆ ಆ ಗ್ಯಾಸ್ಟ್ರಿಕ್ನ ಸರಿ ಮಾಡ್ಕೊಳ್ಳಿ, ಓಕೆನಾ? ಏನಿಲ್ಲ, ಈ ಕಾಳುಗಳೆಲ್ಲ ಸ್ವಲ್ಪ ಕಮ್ಮಿ ತಿನ್ನಬೇಕು, ಬೇಳೆ ಅಂಥವೆಲ್ಲ ಕಮ್ಮಿ ತಿನ್ನಬೇಕು. ಮತ್ತು ನಾನು ಊಟದ ಜೊತೆ ಈರುಳ್ಳಿನೂ ತಿಂತಾಯಿದ್ದೆ, ಗೊತ್ತಾ? ಒಂದೊಂದು ಈರುಳ್ಳಿ ತಿಂದರೆ ಥೈರಾಯ್ಡ್ಗೆ ಒಳ್ಳೇದು ಅಂತ, ಅದು ಗ್ಯಾಸ್ಟ್ರಿಕ್ ಆಯಿತು ಗೊತ್ತಾ ನನಗೆ. ಅಯ್ಯಯ್ಯೋ ಭಯಂಕರ. ಕಡಲೆಕಾಯಿ ಬೀಜನೂ ಗ್ಯಾಸ್ಟ್ರಿಕ್ಕು, ಕಡಲೆ ಬೇಳೆನೂ ಗ್ಯಾಸ್ಟ್ರಿಕ್ಕು, ಕಡಲೆಕಾಳು ಗ್ಯಾಸ್ಟ್ರಿಕ್ಕು, ಪ್ರತಿಯೊಂದು ಗ್ಯಾಸ್ಟ್ರಿಕ್ಕು. ನಾನು ಇನ್ನೇನು ತಿನ್ನಲಿ ಕರ್ಮಕಾಂಡಕ್ಕೆ. ಅಯ್ಯೋ, ನನ್ನ ಇದಂತೂ ಕಠೋರ, ಏನು ಮಾಡೋಕ್ಕಾಗಲ್ಲ. ಹಂಗೆ ಸ್ಟೋರಿ ಹೇಳಿದ್ದೀನಿ. ಇದೆ ಗ್ಯಾಸ್ಟ್ರಿಕ್ ಸ್ಟೋರಿ. ಗ್ಯಾಸ್ಟ್ರಿಕ್ ಅಲ್ಲ, ನವಂಬರ್ 20ನೇ ತಾರೀಕು ಕರಾಳ ರಾತ್ರಿಯ ಸ್ಟೋರಿ. ಮಂಜುನಾಥ್ ಸರ್, ಗೊತ್ತಾಯ್ತಾ ಸರ್? ಇದೇ ಕರಾಳ ಸ್ಟೋರಿ ಸರ್. ಮುದ್ದು ಮಹಾಲಕ್ಷ್ಮಿ ಕೇಳ್ತಿದ್ದಲ್ಲ, ಅಕ್ಕ ಹೇಳು 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 ಅಂತ. ಇದೇ ಬಂಗಾರಿ. ಇದರಿಂದಾಗಿ ನಾನು ಇನ್ಸ್ಟಾಗ್ರಾಮಲ್ಲೂ ವೀಡಿಯೋ ಮಾಡ್ತಾ ಇರಲಿಲ್ಲ, ನಿಲ್ಲಿಸ್ಬಿಟ್ಟಿದ್ದೆ. ವೀಡಿಯೋಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೆ. ನಾನು ಬದುಕಿದ್ರೆ ಸಾಕು ಅಂತ ಇದಾಗಿತ್ತು ನನಗೆ ಆ ಟೈಮಲ್ಲಿ. ಹಂಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಸ್ಟೋರಿ ಕೇಳಿದ್ದಕ್ಕೆ. ಬೋರ್ ಆಗಿದ್ದರೆ ಸಾರಿ, ಕ್ಷಮಿಸ್ಬಿಡಿ, ಓಕೆನಾ? ಆದರೆ ಹುಷಾರು, ಗ್ಯಾಸ್ಟ್ರಿಕ್ ಸಮಸ್ಯೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ, ಆರೋಗ್ಯವಾಗಿರ್ತೀರ.